ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜೈಭವಾನಿ ಟೈಲರಿಂಗ್ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಫ್ರಂಟು ಬ್ಯಾಕು ಎರಡು ಡಿಸೈನ್ ಯಾವ ರೀತಿ ಅಂತ ತೋರಿಸ್ತೀನಿ. ಕಟಿಂಗ್ ಮಾಡೋದು ಮೊದಲಿಗೆ ಫ್ರಂಟನ್ನು ಕಟ್ ಮಾಡ್ಕೊತೀನಿ. ಮೊದಲು ಮೆಜರ್ಮೆಂಟನ್ನು ನೋಡ್ಕೊಳ್ಳೋದು ಎಷ್ಟಿದೆ ಅಂತ, ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅಗಲ 12 ಇಂಚ್ ತೊಗೊಂಡಿದ್ದೀನಿ. ಈ ರೀತಿ ಎರಡು ಫೋಲ್ಡನ್ನು ಹಾಕೊಳ್ಳಿ. ಈ ರೀತಿಯಾಗಿ ಹನ್ನೆರಡು ಇಂಚ್ ತಗೊಳ್ಳಿ. ಉದ್ದ ಎಷ್ಟಿದೆ ಅಂತ ಈ ರೀತಿ ನೋಡ್ಕೊಳ್ಳಿ. ಬ್ಯಾಕ್ ಸೈಡ್ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೂ ನೋಡ್ಕೋಬೇಕು. 14 ಇಂಚ್ ಇದೆ. ಎಲ್ಲ ಚೂರು ಶೋಲ್ಡರ್ನಲ್ಲಿ ಸ್ಟಿಚಿಂಗಲ್ಲಿ ಹೋಗುತ್ತೆ. 14 ಇಂಚಿಗೆ ಮಾರ್ಕನ್ನು ಹಾಕೊತಿದ್ದೀನಿ. ಇದು ಫ್ರಂಟು ನೆಕ್ 4.5 ಇಂಚ್ ಉದ್ದ, ಇಲ್ಲಿಂದ 4 ಇಂಚ್ ನೆಕ್ಗೆ ಹಾಕೋತಿರೋದು. ಅಲ್ಲಿಂದ ಶೋಲ್ಡರ್ 3 ಇಂಚ್, 6 ಇಂಚ್ ಆರ್ಮೋಲ್. ಈ ರೀತಿ ಒಂದು ನೆಕ್ಕೆಲ್ಲ ರೌಂಡಾಗಿ ತಗೋತಾ ಇರೋದು. ಆರ್ಮೋಲ್ ಕೂಡ ರೀತಿ ಶೇಪನ್ನು ಹಾಕ್ಕೊಳ್ಳಿ. ಇದು ಇವಾಗ ಮಾರ್ಕನ್ನು ಮಾಡಿದ್ದೀನಿ. ಕಟ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ. ಇದು ಕಟಿಂಗ್ ಆಗಿದೆ. ಇವಾಗ ಇದು ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೊತಿರೋದು. ಇದು ಫ್ರಂಟ್ ಆಗಿದೆ, ಇದು ಬ್ಯಾಕ್ ಕಟ್ ಮಾಡ್ಕೊತೀನಿ ನೋಡಿ. ಇವಾಗ ಅದೆಲ್ಲ ಇದನ್ನು 12 ಇಂಚ್. ಇದನ್ನು ಸೇಮ್ ಅದೇ ಉದ್ದ ಎಷ್ಟಿದೆ 14 ಇಂಚು. ಬ್ಯಾಕ್ ನೆಕ್ಗೆ 4 ಇಂಚು ಮತ್ತು ಶೋಲ್ಡರ್ ಮುಂದೆ 3 ಇಂಚು, ಕೆಳಗಡೆ 4 ಇಂಚು. ಆರ್ಮೋಲ್ ಕೂಡ ಇದಕ್ಕೆ 6 ಇಂಚು. ಇದು ಬ್ಯಾಕು ಬಾಟ್ನೆಕ್ ಕಟಿಂಗ್ ಮಾಡ್ತಾ ಇರೋದು. ಕೆಳಗಡೆ ಇಲ್ಲಿಂದ ಇಲ್ಲಿಗೆ 4 ಇಂಚು ಹಾಕೊತೀನಿ. ಇದು 4 ಇಂಚ್, ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಸ್ಟಿಚಿಂಗಲ್ಲಿ ಹೋಗುತ್ತೆ ಅಂತ. ಇಲ್ಲಿಂದ ಇಲ್ಲಿವರೆಗೂ ಒಂದು ಲೈನನ್ನು ಹಾಕ್ಕೊಳ್ಳಿ. ಮತ್ತು ಇಲ್ಲಿಂದ ಇಲ್ಲಿವರೆಗೂ ಒಂದು 4 ಇಂಚ್ ಮಾರ್ಕನ್ನು ಮಾಡ್ಕೊತೀನಿ. ಈ ರೀತಿ ಒಂದು ಶೇಪನ್ನು ಕೊಡೋದಕ್ಕೆ. ಇವಾಗಿದ್ದು ಮಾರ್ಕ್ ಮಾಡಿದ್ದೀನಿ. ಕಟಿಂಗ್ ಯಾವ ರೀತಿ ಮಾಡೋದಕ್ಕೆ ತೋರಿಸ್ತೀನಿ.
ಈ ರೀತಿ ಬಾಟ್ ನೆಕ್ಕನ್ನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇದು ಲೈನಿಂಗ್ ಬಟ್ಟೆ ಅಲ್ವಾ, ಮತ್ತು ಇದ್ರ ಮೇಲ್ಗಡೆ ಯಾವ ರೀತಿ ಇವಾಗ ತೋಳು ಕಟ್ ಮಾಡೋದನ್ನು ತೋರಿಸ್ತೇನೆ. ಮತ್ತು 2 ಫೋಲ್ಡ್ ಮಾಡ್ಕೊಂಡು 4 ಫೋಲ್ಡನ್ನು ಹಾಕ್ಕೊಳ್ಳಿ, ಕರೆಕ್ಟಾಗಿ ಹಾಕ್ಕೊಳ್ಳಿ. ಎಷ್ಟು ಇಂಚಿದೆ ಅಂತ ನೋಡ್ಕೊಳ್ಳಿ. ಆಗಲಿ 9 ಇಂಚಿದೆ, ಇಷ್ಟಿರಲಿ. ನಮಗೆ ಉದ್ದ ಎಷ್ಟಿದೆ ಅಂತ ನೋಡ್ಕೊತೀನಿ. ಶೋಲ್ಡರಿಂದ ಇಲ್ಲಿವರೆಗೆ ಹಿಡ್ಕೊಂಡು ನೋಡಬೇಕು. 10 ಇಂಚಿದೆ. ನಾನು 11 ಇಂಚು ಇಟ್ಕೋತೀನಿ. 1 ಇಂಚ್ ಹೋಗುತ್ತೆ ಸ್ಟಿಚಿಂಗಲ್ಲಿ. ಈ ಕಡೆ 8 ಇಂಚಿಗೆ ಹಾಕೋದು. ಈ ಕಡೆ 11 ಹಾಕ್ಬಿಟ್ಟು 2 ಇಂಚ್ ಗ್ಯಾಪ್ ಬಿಟ್ಟು 8 ಇಂಚಿಗೆ ಹಾಕೋಬೇಕು. ಈ ರೀತಿ ಒಂದು ಲೈನನ್ನು ಹಾಕೊಬೇಕು. ಮಾರ್ಕ್ ಮಾಡಿದ್ದೀನಿ. ಇವಾಗ ಕಟ್ ಮಾಡ್ಕೊತೀನಿ. ಮೊನ್ನೆ ಒಂದು ವಿಡಿಯೋದಲ್ಲಿ ಸಣ್ಣ ತೋಳು ತೋರಿಸಿದೆ. ಇವಾಗ ಇದು ದೊಡ್ಡ ತೋಳು. ಈ ಕಡೆ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು. ಇಲ್ಲಿ ನಾನು ಇಲ್ಲಿಂದ ಹಿಡ್ಕೊಂಡೆ ಮಾರ್ಕನ್ನು ಮಾಡ್ಕೊಂಡಿದ್ದೆ. ಇಲ್ಲೊಂದು ಕಟ್ಟನ್ನು ಹಾಕೊಬೇಕು. ಇದು ಕಟ್ಟಿಂಗ್ ಆಗಿದೆ. ಇವಾಗ ಸ್ಟಿಚಿಂಗ್ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಇದು ಲೈನಿಂಗ್ ಬಟ್ಟೆ ಕಟ್ ಮಾಡಿದ್ವಲ್ವ, ಇದು ಬ್ಲೌಸ್ ಮೇಲೆ ಇದೇ ರೀತಿಯಾಗಿ 2 ಪದರ ಹಾಕ್ಕೊಂಡಿರೋದು ನೋಡಿ. ಸೇಮ್ ಇದು ಕಟ್ ಮಾಡಿದ ಲೈನಿಂಗ್ ಬಟ್ಟೆನ ಇದ್ರ ಮೇಲೆ ಇಟ್ಟು ಸೇಮ್ ಇದೇ ರೀತಿ ಹೆಂಗಿದೆ ಅದೇ ರೀತಿ ಕಟ್ ಮಾಡ್ಕೊಬೇಕು. ಈ ರೀತಿ ಕಟ್ ಮಾಡ್ಕೊಂಡಿದ್ದಾರೆ ನೋಡಿ. ಬ್ಲೌಸ್ ಬಟ್ಟೆಯನ್ನು ಮತ್ತು ಅಸ್ತರ ಬಟ್ಟೆನ 2 ಕಟ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಕ್ ಕಟ್ ಮಾಡ್ಕೊಂಡಿದ್ದೆ. ಆಮೇಲೆ ಫ್ರಂಟ್ಗೆ ಸೇಮ್ ಇದೇ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು. 2 ಪದರ ಇದೆ. ಇದನ್ನು ಸೇಮ್ ಇದನ್ನು ಇದು ಕಟ್ಟಿಂಗ್ ಆಗಿದೆ. ಸಾರಿ, ಆವಾಗಲೇ ಸ್ಟಿಚಿಂಗನ್ನು ತೋರಿಸ್ತೇನೆ ಅಂತ ಹೇಳಿದೆ, ಮರ್ತೋದೆ. ಇನ್ನೂ ಇದು ಕಟ್ ಮಾಡಿರಲಿಲ್ಲ, ಅವಾಗೆ ಸ್ಟಿಚಿಂಗ್ ತೋರಿಸ್ತೇನೆ. ಸಾರಿ. ಇವಾಗ ಇದು ರೆಡಿಯಾಗಿದೆ. ತೋಳು ಕೂಡ ಸೇಮ್ ಇದೇ ರೀತಿ ಕಟ್ ಮಾಡ್ಕೊಬೇಕು. ಸೇಮ್ ಇದೇ ರೀತಿ ತೋಳು ಕೂಡ 2 ಕಟ್ ಮಾಡ್ಕೊತೀನಿ. ಇದು ಸೀದಾ ಹಾಕೋಬೇಕು. ಇದು ಉಲ್ಟಾ ಹಾಕ್ಕೊಂಡಿದ್ದೀನಿ. ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊತೀನಿ. ಇದು ಫ್ರಂಟ್ ನೆಕ್ಗೆ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಕೆಳಗಡೆ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಒಂಚೂರು ಇಲ್ಲಿ ಕಟ್ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿಯಾಗಿ ಸೀದಾ ಮಾಡಿಕೊಳ್ಳಿ. ಸೀದಾ ಮಾಡಿಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊತೀನಿ ನೆಕ್ಗೆ.
ಸ್ಟಿಚ್ ಇಲ್ಲೊಂದು ಸ್ಟಿಚ್ಚನ್ನು ಹಾಕೋತೀನಿ. ಇದು ಆಗಿದೆ. ಇವಾಗ ಇಲ್ಲಿ ಶೋಲ್ಡರಿಂದ ಆರ್ಮಲ್ ಕಡೆ ಇಲ್ಲೊಂದು ಸ್ಟಿಚ್ ಹಾಕೊಂಡಿದ್ದೀನಿ. ಇದಕ್ಕೆ ಪೈಪಿಂಗ್ ಬಟ್ಟೆ, ಇದು ಪೈಪಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಇನ್ನೊಂದು ಫೋಲ್ಡನ್ನು ಮಾಡ್ಕೊತೀನಿ, ಇನ್ನೊಂದು ಸ್ಟಿಚ್ಚನ್ನು ಹಾಕೊತೀನಿ. ಈ ಬಟ್ಟೆನ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಮತ್ತೆ ಫೋಲ್ಡ್ ಮಾಡ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕೊತೀನಿ. ಪೈಪಿಂಗ್ ರೆಡಿ ಆಯಿತು ನೋಡಿ. ಈ ರೀತಿ ಮಾಡ್ಕೊಂಡು ಎಲ್ಲ ಕಡೆಯೂ ಒಂದೇ ಬರುತ್ತೆ. ಈ ರೀತಿ ಉಲ್ಟಾ ಮಾಡ್ಕೊಂಡ್ಬಿಟ್ಟು ಶೋಲ್ಡರಿಂದ ಈ ರೀತಿ ಹಿಡ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕೋತೀನಿ. ಫ್ರಂಟು ರೆಡಿ ಆಗಿದೆ. ಇವಾಗ ಇಲ್ಲೊಂದು ಸ್ಟಿಚ್ ಇಲ್ಲೊಂದು ಸ್ಟಿಚ್ ಹಾಕೊಂಡಿದ್ದೀನಿ. ಬ್ಯಾಕ್ ತೋರಿಸ್ಕೊಳ್ತಾನೆ. ಈ ರೀತಿ ಸೀದಾವನ್ನು ಹಾಕ್ಕೊಳ್ಳಿ. ಇದ್ರ ಮೇಲೆ ಲೈನಿಂಗ್ ಬಟ್ಟೆನ ಇಟ್ಕೊಳ್ತೀನಿ. ಇಲ್ಲಿಂದ ಇದೇ ರೀತಿ ಯಾವ ರೀತಿ ಕಟಿಂಗ್ ಇದೆ ಅದೇ ರೀತಿ ಸ್ಟಿಚ್ಚನ್ನು ಹಾಕೋತೀನಿ. ಇದು ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ. ಈ ಕಡೆ ಕೆಳಗಡೆನೂ ಕೂಡ ಇಲ್ಲೊಂದು ಸ್ಟಿಚ್ಚನ್ನು ಹಾಕೋತೀನಿ. ಕಟ್ಟನ್ನು ಹಾಕೊಳ್ಳಿ. ಇಲ್ಲಿ ಕೂಡ ಈ ರೀತಿ ಇಲ್ಲೂ ಕೂಡ ಕಟ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಕಚ್ಚನ್ನು ಹಾಕೊಂಡಿದ್ದೀನಿ. ಈ ರೀತಿ ಸೀದನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಒಂದು ಪೆನ್ನು ಪೆನ್ಸಿಲಿಂದ ಈ ರೀತಿ ಮಾಡ್ಕೊಳ್ಳಿ. ಇಲ್ಲೊಂದು ಸ್ಟಿಚ್ಚನ್ನು ಹಾಕೊತೀನಿ. ಇವಾಗ ಇಲ್ಲೆಲ್ಲ ಸ್ಟಿಚ್ಚನ್ನು ಹಾಕೊಂಡಿದ್ದೀನಿ. ಕೆಳಗಡೆ ಇಲ್ಲೊಂದು ಕೂಡ ಸ್ಟಿಚ್ಚನ್ನು ಹಾಕೊತೀನಿ. ಎಲ್ಲ ಕಡೆ ಸ್ಟಿಚ್ಚನ್ನು ಹಾಕೊಂಡಿದ್ದೆ. ಆರ್ಮಲ್ ಕಡೆ ಈ ಸೈಡಿಗೆ ಎಲ್ಲ ಕಡೆ ಹಾಕೊಂಡಿದ್ದೀನಿ. ಇಲ್ಲೊಂದು ಇಲ್ಲ ಕಟ್ ಮಾಡ್ಕೊತೀನಿ. ಈ ರೀತಿ ಫೋಲ್ಡನ್ನು ಮಾಡ್ಕೊಳ್ಳಿ. ಅಂದ್ಬಿಟ್ಟು ಇದು ಬ್ಯಾಕ್ಗೆ ಹುಕ್ಸನ್ನು ಕೂಡಿಸ್ತಾ ಇದ್ದೀನಿ. ಇಲ್ಲಿ ಕಟ್ ಮಾಡ್ಕೊತೀನಿ. ಈ ಸೈಡು ಹುಕ್ಸ್ ಪಟ್ಟಿ ಕೂಡಿಸ್ತೀನಿ. ಈ ರೀತಿ ಸೀದಾ ಇಟ್ಟು ಇಲ್ಲೊಂದು ಪಟ್ಟಿ ಕೂಡಿಸ್ಕೊಂಡು ಇನ್ನು ಸ್ಟಿಚ್ಚನ್ನು ಹಾಕೊಂಡಿದ್ದೀನಿ. ಈ ರೀತಿ ಉಲ್ಟಾ ಮಾಡಿಕೊಂಡು ಈ ರೀತಿ ಫೋಲ್ಡನ್ನು ಹಾಕೊಳ್ಳಿ. ಇಲ್ಲೊಂದು ಸ್ಟಿಚ್ಚನ್ನು ಹಾಕೊಳ್ತೀನಿ. ಇದು ರೆಡಿ ಆಗಿದೆ. ಇವಾಗ ಈ ಕಡೆನೂ ಹುಕ್ಸ್ ಪಟ್ಟಿನ ಕೂಡಿಸ್ಕೊತೀನಿ. ಎರಡನ್ನು ತಗೋಬೇಕು. ತಗೊಂಡ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಹಾಕೊಳ್ತೀನಿ.
ರೀತಿ ಒಂದು ಫೋಲ್ಡ್ ಮಾಡಿ ಒಂದು ಸ್ಟಿಚ್ಚನ್ನು ಹಾಕೊತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ಚನ್ನು ಹಾಕೊತೀನಿ ಅದ್ರ ಮೇಲೆ. ಇದು ರೆಡಿಯಾಗಿದೆ, ಹುಕ್ಸ್ ಪಟ್ಟಿ ಇದು ರೆಡಿಯಾಗಿದೆ. ಈ ರೀತಿ ಬರುತ್ತೆ. ಇದ್ರ ಮೇಲ್ಗಡೆ ಒಂದು ಲೇಸನ್ನು ಕೂಡಿಸ್ಕೊತೀನಿ. ಮತ್ತು ಇನ್ನೊಂದು ಸ್ಟಿಚ್ಚನ್ನು ಹಾಕೋತೀನಿ. ಇನ್ನೊಂದು ಆಗಿದೆ. ಇವಾಗ ಲೇಸನ್ನು ಕೂಡಿಸ್ಕೊಂಡಿದ್ದೀನಿ. ಇಲ್ಲೊಂದು ಡೋರಿಯನ್ನು ಕೂಡಿಸ್ಕೊತೀನಿ. ಒಂದು ಡೋರಿ ತಗೊಳ್ಳಿ, 9 ಇಂಚ್ ಡೋರಿ, ಒಂದೆರಡು ಬಿಟ್ಟು 2.5 ಇಂಚ್ ಈ ಕಡೆನೂ 2.5 ಇಂಚ್ ಬಟ್ಟೆ ತಗೊಂಡು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ಕಡೆನೂ ಅದೇ ರೀತಿ ಕೂಡಿಸಿ ಈ ರೀತಿಯಾಗಿ ರೆಡಿ ಮಾಡ್ಕೊಬೇಕು. ಇದು ಬ್ಯಾಕ್ ಸೈಡಿಗೆ ಇವೆರಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊತೀವಿ. ಇದೇನು ಡೋರಿ ರೆಡಿ ಮಾಡ್ಕೊಂಡಿದ್ದೀವಲ್ವ, ಇದನ್ನು ಕೂಡ ಎಲ್ಲ ಹಾಕಿ ಸ್ಟಿಚ್ಚನ್ನು ಹಾಕ್ಕೊಬೇಕು. ಇದರ ಕೆಳಗಡೆ ಕೂಡಿಸ್ಕೊತೀನಿ. ನೋಡಿ, ಈ ರೀತಿ 4 ಪದರನ್ನು ದಾರವನ್ನು ಹಾಕ್ಕೊಳ್ಳಿ. ಅಲ್ಲಿಗೆ ಕೆಳಗಡೆಯಿಂದ ಸೂಜಿನ ತಗೊಳ್ಳಿ. ಇಲ್ಲೊಂದು ಬಟನನ್ನು ಹಾಕೊತಾ ಇದ್ದೀನಿ. ಇವಾಗ ಈ ರೀತಿ ತಿರುಗಿಸ್ಕೊಳ್ಳಿ. ಈ ರೀತಿ ತಿರುಗಿಸ್ಕೊಂಡ್ಬಿಟ್ಟು ಫ್ರಂಟ್ ಇದೆಲ್ಲ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡ್ಬಿಟ್ಟು ಶೋಲ್ಡರನ್ನು ಜಾಯಿಂಟ್ ಮಾಡ್ಕೋಬೇಕು. ಶೋಲ್ಡರ್ 2 ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಸೀದಾ ಮಾಡಿಕೊಳ್ಳಿ. ಇದು ರೆಡಿಯಾಗಿದೆ. ಇವಾಗ ತೋಳು ಯಾವ ರೀತಿ ಅಂತ ತೋರಿಸ್ತೀನಿ. ಇದು ಲೈನಿಂಗ್ ಈ ರೀತಿ ಮೇಲ್ಗಡೆ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊತೀನಿ. ಮಾಡಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊತೀನಿ. ಈ ಕಡೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ರೆಡಿ ಆಗಿದೆ. ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊತೀನಿ.
ರೀತಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಬೇಕು. ಸೇಮ್ ಇದೇ ರೀತಿ ಅದನ್ನು ರೆಡಿ ಮಾಡ್ಕೊತೀನಿ. ತೋಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಎರಡು ರೆಡಿ ಆಗಿದೆ. ಇವಾಗ ಈ ರೀತಿಯಾಗಿ ಒಂದು 3 ಇಂಚ್ ಬಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಒಂದೊಂದಾಗಿ ನೀಲಿಯನ್ನು ಹಾಕ್ಕೊಳ್ತಾ ಬರಬೇಕು. ರೀತಿ ನೀಲಿಯನ್ನು ಹಾಕ್ಕೊಂಡಿದ್ದೀನಿ. ತೋಳು ತೊಗೊಂಡಿದ್ದೀನಿ. ನಮ್ಮ ಹತ್ರ ಬಟ್ಟೆ ಕಮ್ಮಿ ಇರೋದ್ರಿಂದ ಈ ಕಡೆ ಸ್ವಲ್ಪ ಬಿಟ್ಕೊಂಡು ಈ ಕಡೆ ಸ್ವಲ್ಪ ಬಿಟ್ಕೊಂಡು ಕೂಡಿಸ್ತಾ ಇದ್ದೀನಿ. ಈ ರೀತಿ ನೀಲಿ ಹಾಕಿರೋದನ್ನು ಕೂಡಿಸ್ಕೋಬೇಕು. ಅದರ ಮೇಲ್ಗಡೆ ಒಂದು ಲೇಸನ್ನು ಕೂಡಿಸ್ತೀನಿ. ಇದು ರೆಡಿ ಆಗಿದೆ. ಇವಾಗ ಇನ್ನೊಂದು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ತೋಳು ಕೂಡಿಸ್ತೀನಿ. ಈ ರೀತಿ ಸೀದನ್ನು ಹಾಕ್ಕೊಳ್ಳಿ. ತೋಳನ್ನು ನೋಡ್ಕೊಳ್ಳಿ. ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನು ಹಿಂದ್ಗಡೆ ಹೋಗ್ಬೇಕು. ಈ ರೀತಿ ಹಾಕೊಂಡು ನೋಡಬೇಕು. ಇದು ಎಕ್ಸ್ಟ್ರಾ ಇರೋದನ್ನು ಹಿಂದೆ ಹೋಗ್ಬೇಕು. ಇದು ಕಮ್ಮಿ ಇರೋದನ್ನು ಮುಂದೆ ಬರಬೇಕು. ಈ ರೀತಿ ಹಾಕೊಳ್ಳಿ. ಇಲ್ಲೊಂದು ಕಟ್ ಬಿಡ್ತೀವಲ್ವ, ಕಟ್ ಮಾಡುವಾಗ ಅದನ್ನು ಶೋಲ್ಡರ್ ಮೇಲ್ಗಡೆ ಇಟ್ಟು ಇಲ್ಲೊಂದು ಸ್ಟಿಚ್ಚನ್ನು ಹಾಕೊಳ್ತೀನಿ. ತಿರುಗಿಸ್ಬಿಟ್ಟು ಮತ್ತೆ ಈ ಕಡೆ ಕೆಳಗಡೆ ತೋಳಿದೆ, ಮೇಲ್ಗಡೆ ಬಟ್ಟೆ ಇದೆ. ಬ್ಯಾಗ್ ಈ ರೀತಿಯಾಗಿ ಬಂತು. ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊತೀನಿ. ತೋಳನ್ನು ಕೂಡಿಸ್ಕೊಂಡಿದ್ದೀನಿ. ಎರಡು ಕಡೆ ರೆಡಿಯಾಗಿದೆ. ಇವಾಗ ಈ ರೀತಿ ಉಲ್ಟಾ ಮಾಡಿಬಿಟ್ಟು ಮೊದಲಿಗೆ ಅವ್ರ ಸೈಜನ್ನು ಎಷ್ಟಿದೆ ಅಂತ ನೋಡ್ಕೊಬೇಕು. 5.5 ಇಂಚ್ಗೆ ಹಾಕ್ಕೊಡ್ತೀನಿ. ಈ ರೀತಿ ಇಲ್ಲಿಂದಲೇ ಮೆಜರ್ಮೆಂಟ್ ನೋಡಿಕೊಂಡು ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಇದು ರೆಡಿ ಆಗಿದೆ. ಇವಾಗ ಸ್ಟಿಚ್ಚನ್ನು ಹಾಕೊಂಡಿದ್ದೀನಿ. ಈ ಕಡೆ 3 ಈ ಕಡೆ 3 ಸಾಕು. ಬ್ಲೌಸಿಗೆ 3 ಸ್ಟಿಚ್ಚನ್ನು ಹಾಕೊಂಡಿದ್ದೀನಿ. ನೋಡಿ, ಕಂಪ್ಲೀಟಾಗಿ ರೆಡಿ ಆಗಿದೆ. (32 ಇಂಚ್ ಬ್ಲೌಸ್ ರೆಡಿಯಾಗಿದೆ ನೋಡಿ. ಪ್ಲೀಸ್ ಯಾರು ನಾನು ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.